ಎಲ್ರಿಗೂ ನಮಸ್ಕಾರ. ವಿಶ್ವವಾಣಿ ಟಿವಿ ಸ್ಪೆಷಲ್ನ ಸ್ಫೂರ್ತಿ ಕತೆ ಯಮುನಾ ಜತೆ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯ ಸ್ವಾಗತ. ಏಕಾಂಗಿಯಾಗಿ ನಿಲ್ಲುವ ಶಕ್ತಿಯ ಬಗ್ಗೆ ಇಂದಿನ ಮಾತುಕತೆ. ಸ್ವತಃ ನಿರ್ಮಿತ ವ್ಯಕ್ತಿಯಾಗಿರೋದು ಅಂದರೆ ಪ್ರತ್ಯೇಕತೆ, ಒಂಟಿತನದ ಬಗ್ಗೆ ಅಲ್ಲ, ಬದಲಾಗಿ ಅದು ಸಬಲೀಕರಣ. ನಾವು ನಮ್ಮ ಸ್ವಂತ ಹಡಗಿನ ಕ್ಯಾಪ್ಟನ್ ಅಂತ ಗುರುತಿಸೋದು. ನಾವು ತುಂಬ ಶ್ರಮಿಸಿ ನಿರ್ಮಿಸಿದ ಕೌಶಲ್ಯ, ಜ್ಞಾನ ಮತ್ತು ಅನುಭವಗಳೊಂದಿಗೆ ಜೀವನವನ್ನು ನಡೆಸೋದು ಅಂತ ಅರ್ಥ. ಅನೇಕ ಜನರು ತೀರ್ಪು ಅಥವಾ ತಿರಸ್ಕಾರಕ್ಕೆ ಹೆದರೋದ್ರಿಂದ ಏಕಾಂಗಿಯಾಗಿ ನಿಲ್ಲೋದಕ್ಕೆ ಹೆದರುತ್ತಾರೆ. ಆದರೆ ಸತ್ಯ, ಏಕಾಂಗಿಯಾಗಿ ನಿಲ್ಲೋದು ಅಂದರೆ ನೀವು ದುರ್ಬಲರು ಅಂತ ಅಲ್ಲ. ಇದರ ಅರ್ಥ ನೀವು ನಿಮ್ಮನ್ನ ನಂಬುವಷ್ಟು ಧೈರ್ಯಶಾಲಿಗಳು ಅಂತ. ನೀವು ನಿಮ್ಮ ಹಾದಿಯಲ್ಲಿ ಏಕಾಂಗಿಯಾಗಿ ನಡೆಯೋದಕ್ಕೆ ಆರಿಸ್ಕೊಂಡಾಗ ನೀವು ನಿಮ್ಮ ಸ್ವಂತ ಬೆಳವಣಿಗೆಯನ್ನು ಸ್ವೀಕರಿಸ್ತೀರಿ. ದಿನದಿಂದ ದಿನಕ್ಕೆ ನಿಮ್ಮನ್ನು ಸುಧಾರಿಸಿಕೊಳ್ಳಲು ತೆಗೆದುಕೊಳ್ಳುವ ಕಠಿಣ ಪರಿಶ್ರಮ ಮತ್ತು ಶಿಸ್ತನ್ನು ನೀವು ಆರಿಸ್ಕೊಳ್ತೀರಿ. ಇದು ನಿಮ್ಮ ಸ್ವಂತ ಭವಿಷ್ಯವನ್ನು ರಚಿಸುತ್ತೆ. ನಿಮ್ಮನ್ನು ಹೊರತುಪಡಿಸಿ ಬೇರೆ ಯಾರೂ ನಿಮ್ಮ ಮಿತಿಗಳನ್ನು ವ್ಯಾಖ್ಯಾನಿಸಲು ಸಾಧ್ಯವಾಗುವುದಿಲ್ಲ. ಒಬ್ಬಂಟಿಯಾಗಿ ಹೋಗೋದು ಅಂದರೆ ಸವಾಲುಗಳನ್ನು ಎದುರಿಸಲು ಭಯಪಡಬೇಕು ಅಂತ ಅಲ್ಲ. ಅದು ವೃತ್ತಿ ಜೀವನವಾಗಿರಲಿ, ವೈಯಕ್ತಿಕ ಗುರಿಯಾಗಿರಲಿ ಅಥವಾ ನಿಮ್ಮ ಕನಸುಗಳಾಗಿರಲಿ, ದಾರಿಯುದ್ದಕ್ಕೂ ನೀವು ವಿರೋಧವನ್ನು ಎದುರಿಸೋದು ಅನಿವಾರ್ಯ. ಅದು ಜೀವನದ ರೀತಿ. ಮುಖ್ಯ ವಿಷಯ ಅಂದರೆ ದೃಢವಾಗಿ ನಿಂತು ನೀವು ನಂಬಿದ್ದಕ್ಕಾಗಿ ಹೋರಾಡೋದು. ನಿಮ್ಮ ಕನಸುಗಳಿಗಾಗಿ, ಗುರಿಗಳಿಗಾಗಿ ಹೋರಾಡಿ. ಅದು ಏಕಾಂಗಿಯಾಗಿ ಹೋಗೋದಾದ್ರೂ ಪರವಾಗಿಲ್ಲ. ನೆನಪಿಡಿ, ನೀವು ಯಾವುದರ ವಿರುದ್ಧ ಹೋರಾಡಬೇಕಾದ್ರೂ ಅದು ಸಾಮಾಜಿಕ ಒತ್ತಡಗಳಾಗಿರಬಹುದು, ಇತರರಿಂದ ಬರುವ ಅನುಮಾನಗಳಾಗಿರಬಹುದು, ಅಥವಾ ನಿಮ್ಮ ಸ್ವಂತ ಸ್ವಯಂ ಅನುಮಾನಗಳಾಗಿರಲೂಬಹುದು. ಬಿಡದೆ ಮುಂದುವರಿಯಿರಿ ಮತ್ತೆ ಹೋರಾಡಿ. ಪ್ರಯಾಣ ಕಠಿಣವಾಗಿರಬಹುದು, ಆದರೆ ಕೊನೆಯಲ್ಲಿ ಅದು ಯೋಗ್ಯವಾಗಿರುತ್ತೆ. ವೆನ್ ದ ಗೋಯಿಂಗ್ ಗೆಟ್ಸ್ ಟಫ್, ದ ಟಫ್ ಗೆಟ್ಸ್ ಗೋಯಿಂಗ್. ಸಾಗೋದು ಕಠಿಣವಾದಾಗ, ನಮ್ಮ ದಾರಿ ಕಠಿಣವಾದಾಗ ಕಠಿಣವಾದದ್ದು ಮುಂದುವರಿಯುತ್ತೆ ಎಂಬ ನಾಣ್ಣುಡಿಯಂತೆ. ಅದಕ್ಕೆ ಜೀವನವನ್ನು ಒಗ್ಗಿಸ್ಕೊಳ್ಳೋಣ. ಆತ್ಮವಿಶ್ವಾಸಕ್ಕಿಂತ ಶಕ್ತಿಶಾಲಿಯಾದದ್ದು ಬೇರೊಂದಿಲ್ಲ. ನೀವು ಪ್ರತಿದಿನ ಬೆಳೆದು ಉತ್ತಮರಾಗುತ್ತಿದ್ದಂತೆ ನಿಮ್ಮ ಮೇಲಿನ ನಿಮ್ಮ ನಂಬಿಕೆ ಬಲಗೊಳ್ಳುತ್ತಾ ಹೋಗುತ್ತೆ. ಈ ನಂಬಿಕೆಯು ನಕಾರಾತ್ಮಕತೆಯ ವಿರುದ್ಧ ನಿಮ್ಮ ರಕ್ಷಾ ಕವಚವಾಗುತ್ತೆ. ನೀವು ಬೇರೆಯವರಿಗೆ ಅವಕಾಶ ನೀಡದ ಹೊರತು ಯಾರೂ ನಿಮ್ಮನ್ನು ನಿಗ್ರಹಿಸೋದಕ್ಕೆ ಅಥವಾ ನಿಮ್ಮ ಚೈತನ್ಯವನ್ನು ಮುರಿಯೋದಕ್ಕೆ ಸಾಧ್ಯ ಇಲ್ಲ. ಇದನ್ನು ನೀವು ಅರ್ಥ ಮಾಡಿಕೊಂಡಾಗ ನೀವು ಸಂಪೂರ್ಣವಾಗಿ ಹೊಸ ಮಟ್ಟದ ಆತ್ಮವಿಶ್ವಾಸವನ್ನು ಬೆಳೆಸ್ಕೊಳ್ತೀರಿ. ನಿಮ್ಮನ್ನು ಹುರಿದುಂಬಿಸೋದಕ್ಕೆ ಬೇರೆ ಯಾರಿಲ್ದಿದ್ರೂ ಪರವಾಗಿಲ್ಲ, ನೀವು ಮುಂದುವರಿತಾ ಇರಿ. ಆ ಆತ್ಮವಿಶ್ವಾಸವನ್ನು ಬೆಳೆಸ್ಕೊಳ್ಳಿ. ಏಕಾಂತತೆಯಲ್ಲಿ ನೀವು ನಿಮ್ಮ ನಿಜವಾದ ಸಾಮರ್ಥ್ಯವನ್ನು ಕಂಡುಕೊಳ್ತೀರಿ. ನೀವು ಏಕಾಂಗಿಯಾಗಿ ಹೋದಾಗ ನಿಮ್ಮ ಗುರಿಗಳ ಮೇಲೆ ಸಂಪೂರ್ಣವಾಗಿ ಗಮನ ಹರಿಸೋದಕ್ಕೆ, ನಿಮ್ಮ ದಾರಿಯಲ್ಲಿ ಬರುವ ಯಾವುದೇ ಅಡಚಣೆಯನ್ನಾದರೂ ಕೂಡ ನಿಭಾಯಿಸೋದಕ್ಕೆ ನಿಮಗೆ ಸಹಾಯ ಮಾಡುವ ಸ್ಥಿತಿಸ್ಥಾಪಕತ್ವವನ್ನು ಬೆಳೆಸ್ಕೊಳ್ಳೋದಕ್ಕೆ ನಿಮಗೆ ಅವಕಾಶವಿದೆ. ನಿಮ್ಮ ಯಶಸ್ಸು ಎಷ್ಟೇ ದೊಡ್ಡದಾಗಿರಲಿ ಅಥವಾ ಎಷ್ಟೇ ಚಿಕ್ಕದಾಗಿರಲಿ, ಅದು ನಿಮ್ಮ ಸ್ವಂತ ಸಾಧನೆ ಆಗಿರುತ್ತೆ. ಅದರ ಕ್ರೆಡಿಟನ್ನು ಯಾರಿಗೂ ಕೊಡೋ ಅವಶ್ಯಕತೆಯೇ ಬರೋದಿಲ್ಲ. ದೂರ ಸಾಗುವ ಮನಸ್ಸಿದ್ರೆ ಒಂಟಿಯಾಗಿ ಹೋಗು ಅಂತ ಹೇಳ್ತಾರೆ. ಆ ಮನಸ್ಥಿತಿಯನ್ನು ಅಳವಡಿಸ್ಕೊಳ್ಳಿ. ಎಲ್ಲ ಸಮಯದಲ್ಲೂ ನಮಗೆ ಎಲ್ಲರೂ ಯಾರೋ ಜೊತೆಗಿರ್ತಾರೆ ಅನ್ನೋ ಭಾವನೆ ಬೇಡ, ಕಲ್ಪನೆ ಬೇಡ. ಮುಂದಕ್ಕೆ ಹೋಗುವ ಪ್ರತಿಯೊಂದು ಹೆಜ್ಜೆಯು ಒಂದು ವಿಜಯವಾಗಿದೆ. ಮತ್ತೆ ನೀವು ಜಯಿಸುವ ಪ್ರತಿಯೊಂದು ಸವಾಲು ನಿಮ್ಮ ಶಕ್ತಿಯ ಜ್ಞಾಪನೆ ಆಗಿದೆ. ಇದು ನನ್ನಿಂದ ಸಾಧ್ಯ ಅನ್ನೋ ಮನಸ್ಥಿತಿಯನ್ನು ನಿಮಗೆ ಕೊಡುತ್ತೆ. ನೀವು ಜನಸಮೂಹವನ್ನು ಅನುಸರಿಸಬೇಕು ಅಥವಾ ದೃಢೀಕರಣಕ್ಕಾಗಿ ಕಾಯಬೇಕು ಅಂತ
ಯಾರಿಗೂ ಹೇಳಲು ಅವಕಾಶವನ್ನು ಕೊಡಬೇಡಿ. ನಿಮ್ಮ ಸ್ವಂತ ನಿಯಮಗಳ ಮೇಲೆ ಯಶಸ್ವಿಯಾಗುವ ನಿಮ್ಮ ಸಾಮರ್ಥ್ಯದಲ್ಲಿ ನಂಬಿಕೆಯನ್ನು ಇಟ್ಕೊಳ್ಳಿ. ನೀವು ಈ ಹಾದಿಯಲ್ಲಿ ನಡೆಯೋದಕ್ಕೆ ಆರಿಸ್ಕೊಂಡ್ರೆ ಯಶಸ್ಸು ಕೇವಲ ಅಂತಿಮ ಫಲಿತಾಂಶದ ಬಗ್ಗೆ ಅಲ್ಲ, ಬದಲಾಗಿ ಅದು ನಿಮ್ಮ ಪಯಣದ ಹಾದಿಯಲ್ಲಿ ನೀವು ಯಾರಾಗ್ತೀರಿ, ನೀವು ಯಾರಾಗಿದ್ರಿ ಎಂಬುದರ ಬಗ್ಗೆ. ಅದು ನಿಮಗೆ ಹೆಮ್ಮೆಯನ್ನು ಉಂಟು ಮಾಡುತ್ತೆ. ಜೀವನದಲ್ಲಿ ಇತರರ ಅಭಿಪ್ರಾಯಗಳು ಮತ್ತು ಸಾಮಾಜಿಕ ನಿರೀಕ್ಷೆಗಳ ಗದ್ದಲದಲ್ಲಿ ಕಳೆದು ಹೋಗೋದು ಸಾಮಾನ್ಯ. ಕೆಲವೊಮ್ಮೆ ನಮ್ಮ ಮಾರ್ಗವನ್ನು ಅರ್ಥ ಮಾಡಿಕೊಳ್ಳದ ಅಥವಾ ಇನ್ನೂ ಕೇವಲವಾಗಿ ನಮ್ಮನ್ನು ತಡೆ ಹಿಡಿಯಲು ಪ್ರಯತ್ನಿಸುವ ಜನರಿಂದ ನಾವು ಸುತ್ತುವರೆದಿರ್ತೀವಿ. ಗೊಂದಲಗಳು, ನಕಾರಾತ್ಮಕತೆ ಮತ್ತು ತೀರ್ಪಿನಿಂದ ತುಂಬಿರುವ ಜಗತ್ತಿನಲ್ಲಿ ಇತರರನ್ನು ಅವಲಂಬಿಸುವ ಬಲೆಗೆ ಬೀಳೋದು ಸುಲಭ. ಆದರೆ ಸತ್ಯ ಅಂದರೆ ನಿಮ್ಮ ನಿಜವಾದ ಸಾಮರ್ಥ್ಯವನ್ನು ಕಂಡುಕೊಳ್ಳುವ ಅತ್ಯುತ್ತಮ ಮಾರ್ಗ ಅಂದರೆ ನಿಮ್ಮ ಹಾದಿಯಲ್ಲಿ ಆತ್ಮವಿಶ್ವಾಸದಿಂದ ನಡೆಯೋದು, ಅದು ಒಂಟಿಯಾಗಿಯೇ ಆಗಿದ್ರೂ ಸಹ. ಆದ್ದರಿಂದ ಏಕಾಂಗಿಯಾಗಿ ನಿಲ್ಲಲು ಹಿಂಜರಿಬೇಡಿ. ಸ್ವಯಂ ಸುಧಾರಣೆಯ ಪ್ರಯಾಣವನ್ನು ಸ್ವೀಕರಿಸಿ ಮತ್ತೆ ಮುಂದುವರಿಯಿರಿ. ದೂರ ಸಾಗಿ, ಎತ್ತರಕ್ಕೆ ಏರಿ. ನಾವು ಮಾನವರು ಮೂಲಭೂತವಾಗಿ ಸಾಮಾಜಿಕ ಜೀವಿಗಳು. ಅಂದರೆ ನಾವು ಇತರರೊಂದಿಗಿನ ಸಂವಹನ, ಸಹಾಯ ಮತ್ತು ಸಂಪರ್ಕಗಳಿಂದ ಅಭಿವೃದ್ಧಿ ಹೊಂದುತ್ತೀವಿ. ಈ ಸಾಮಾಜಿಕ ಸ್ವಭಾವವು ನಮ್ಮ ಜೀವಶಾಸ್ತ್ರ ಮತ್ತು ವಿಕಾಸದಲ್ಲಿ ಬೇರೂರಿದೆ. ಚಿಕ್ಕ ವಯಸ್ಸಿನಿಂದಲೇ ನಾವು ಸಾಮಾಜಿಕ ಬಂಧಗಳನ್ನು ಬೆಳೆಸ್ಕೊಳ್ತೀವಿ ಮತ್ತು ಬದುಕುಳಿಕೆ, ಕಲಿಕೆ ಮತ್ತು ಯೋಗಕ್ಷೇಮಕ್ಕಾಗಿ ಅವುಗಳ ಮೇಲೆ ಅವಲಂಬಿತರಾಗಿರ್ತೀವಿ. ಆದರೆ ಈ ಬದಲಾಗುತ್ತಿರುವ ಜಗತ್ತು, ಅತಿ ವೇಗವಾಗಿ ಚಲಿಸುತ್ತಿರುವ ಕಾಲಘಟ್ಟಕ್ಕೆ ಹೊಂದಿಕೊಳ್ಳುವ ನಿಟ್ಟಿನಲ್ಲಿ ನಾನು ಏಕಾಂಗಿ ಎನ್ನುವ ಮನಸ್ಥಿತಿಯನ್ನು ಬೆಳೆಸ್ಕೊಂಡಾಗ ನಾವು ಯಾರ ಮೇಲೂ ಅವಲಂಬಿತರಾಗದೆ, ನಮ್ಮ ಕೆಲಸಗಳನ್ನು ಮುಂದೂಡದೆ ಸಕ್ರಿಯರಾಗಿ ನಮ್ಮ ಕಾರ್ಯಗಳನ್ನು ಮಾಡಿಕೊಂಡು ಹೋಗ್ತೀವಿ. ಅಲ್ಲದೆ ನಮ್ಮ ಕೆಲಸಗಳ ಮೇಲೆ ನಮಗೆ ಸಂಪೂರ್ಣ ನಿಯಂತ್ರಣವಿರುತ್ತೆ. ಹೀಗೆ ಮತ್ತಷ್ಟು ನನ್ನ ಅನುಭವಗಳನ್ನು, ವಿಚಾರಗಳನ್ನು ಹಂಚಿಕೊಳ್ಳೋದಕ್ಕೆ ನಿಮ್ಮ ಮುಂದೆ ಬರ್ತೀನಿ ವಿಶ್ವವಾಣಿ ಟಿವಿ ಸ್ಪೆಷಲ್ನಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.